ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಹೊಸ ಬ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಏನಪ್ಪ ಸ್ಟಾರ್ಟಿಂಗ್ಗೆ ನೇಲ್ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಳ್ಬೋದು. ಸೊ ಇಷ್ಟು ಕೆಟ್ಟದಾಗಿ ನೇಲ್ ಆರ್ಟ್ ಮಾಡ್ಕೊಂಡಿದ್ದೀನಲ್ವ. ಏನಪ್ಪ ಅಂತ ಹೇಳಿದ್ರೆ, ಆವಾಗ ತಾನೇ ಜಸ್ಟ್ ಯಾವುದೋ ಒಂದು ಪಾರ್ಸಲ್ ರಿಸೀವ್ ಆಗಿತ್ತು. ನಾನು ನೇಲ್ ಪೇಂಟ್ ತರಿಸಿದೆ ವೈಟ್ ಕಲರ್ದು. ಯಾಕೆ ಟ್ರೈ ಮಾಡಿ, ಹಿಂದಿನ ಯಾವುದೋ ವೀಡಿಯೋದಲ್ಲಿ ನೋಡಿದ್ದೆ ನಾನು ಇದು ಬಟ್ ಅವರು ಸಖತ್ತಾಗಿ ಮಾಡಿದ್ರು. ಅವ್ರ ನೇಲ್ಸ್ ಕೂಡ ಉದ್ದ ಇತ್ತು. ಬಟ್ ನನ್ನ ನೇಲ್ಸ್ ತುಂಬ ಚಿಕ್ಕದು, ಬೇಗ ಕಟ್ಟಾಗಿ ಹೋಗ್ಬಿಡುತ್ತೆ. ಇರೋ ಒಂದು ಇದರಲ್ಲೇ ಏನೋ ಒಂದು ನನ್ನ ಆಸೆಗೆ ಮಾಡ್ಕೊಂಡಿದ್ದೀನಿ. ಹಾಗೆ ನಿಮ್ಮ ಜೊತೆ ಕೂಡ ಶೇರ್ ಮಾಡಿದೆ. ಸೊ ಹಾಗೆ ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಅದಾದಮೇಲೆ ನಾನು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ. ಇದು ಬಂದುಬಿಟ್ಟು ಈವ್ನಿಂಗ್ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ. ಹಾಗೆ ಅದನ್ನು ಕೂಡ ಶೇರ್ ಮಾಡ್ತೀನಿ. ನನ್ನ ಮಗ ನಿದ್ದೆ ಮಾಡಿಬಿಟ್ಟಿದ್ದ. ಅವನು ಯಾವ ರೀತಿ ನಿದ್ದೆ ಗಂಡಲ್ಲಿ ಆಡಳ್ತಿದ್ದ ಅದನ್ನೆಲ್ಲ ಹಾಗೆ ಜಸ್ಟ್ ಸುಮ್ಮನೆ ಶೇರ್ ಮಾಡ್ಕೊಂಡಿದ್ದೀನಿ. ಶೇಕ್ ಶೇಕ್ ಬಾಡಿ, ಮೂವ ಬಾಡಿ, ಶೇಕ ಹೆಡ್ ಅಂತ ಹೇಳದ್ನ ನಾನು ನಿನ್ಗೆ. ಶೇಕ ಬಾಡಿ ಎಂದಿದ್ದ. ಶೇಕ 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 ಬಾಡಿ, ಮೂವ ಬಾಡಿ, ಮೂವ್ ಮಾಡಿ. ಕೂದಲು ನೋಡಿ ಹೆಂಗ್ ಬಿತ್ಕೊಂಡು ಸೆಟ್ ಮಾಡ್ಕೊಳಕ್ಕಂತ. ಹೇಳೋ ಈಗ, ಹೇಳೋ ಏನೋ ಹೇಳ್ತದಿಲ್ಲ. ಹೇಳೋ ಒನ್ನಲ್ಲೇ ಬಲೂನ್ ತರ ಪಿ ತರ ಅನ್ಕೊಂಡೇನೋ ಹೇಳ್ತಿದ್ದಲ್ಲ. ಹೇಳೋ ಹೇಳು, ಪರವಾಗಿಲ್ಲ, ಇನ್ನೊಂಚೂರು ಹೇಳ. ಒಂದೇ ಒಂದ್ಸಲ ಹೇಳ. ಅದೇನು ಹೇಳ್ದೆ ಅಂತ ಹೇಳು. ಹೇಳು ನನ್ನ ಮೇಲೆ ಪ್ರೀತಿ ಇದ್ರೆ ಹೇಳ್ತೀಯ. ಆಮೇಲೆ ನಿದ್ದೆ ಗಂಡಲ್ಲಿ ಆಡೋ ಹಾಡಿದ್ದು. ಅಯ್ಯೋ ತರ್ಲೆ ನನ್ನ ಮಗನೇ. ನೆಕ್ಸ್ಟ್ ಡೇಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಹಿಂದಿನ ದಿನ ನನ್ನ ಮಗ ಆಡಿದ್ದು ಯಾವ ಸಾಂಗ್ ಅಂತಲೇ ನನಗೆ ಗೊತ್ತಿಲ್ಲ. ಹೊರಗಡೆ ನಾನು ಎಲ್ಲರೂ ಫಿಲ್ಮ್ ನೋಡ್ಕೊಂಡು ಕೂತ್ಕೊಂಡಿದ್ವಿ. ಯಾವುದೋ ಫಿಲ್ಮ್ ಹಾಕಿದ್ರು, ಇಂಟ್ರೆಸ್ಟ್ ಆಗಿತ್ತು ಅಂತ ಹೇಳ್ಬಿಟ್ಟು. ಸೊ ಹಾಗೆ ನೋಡ್ತಾ ಅವ್ನು ಮಲ್ಕೊಂಬಿಟ್ಟಿದ್ದಾನೆ. ಆಮೇಲೆ ಮಲಗಿಸ್ಕೊಂಡು ಮತ್ತೆ ಎಬ್ಬಿಸ್ಕೊಂಡು ಕರ್ಕೊಂಡು ಹೋದರೆ ಆ ನಿದ್ದೆಗಣ್ಣಲ್ಲಿ ಹಾಡು ಹೇಳ್ತಾ ಇದ್ದ. ಆಮೇಲೆ ಎಚ್ಚರಿಕೆ ಎಲ್ಲ ಮಾಡಿ, ಶಶಿರ್ ಈ ಥರ ಹಾಡು ಹೇಳ್ತಾ ಇದೆಯಾ ಅಂತಂದರೆ ಅವಾಗ ಹೌದಾ ಅಂದ್ಬಿಟ್ಟು ಆ ಒಂದು ಹಾಡನ್ನು ಹೇಳ್ದ. ನಿಜವಾಗ್ಲೂ ನನಗೆ ಗೊತ್ತಿಲ್ಲ, ಇನ್ಸ್ಟಾಗ್ರಾಮಲ್ಲಿ ಬಂದಿದೆಯಂತೆ ಆ ಸಾಂಗ್. ಅದು ಯಾವ ಸಾಂಗ್ ಅಂತಲೇ ಗೊತ್ತಿಲ್ಲ. ಮತ್ತು ನೆಕ್ಸ್ಟ್ ಡೇ ನಾನು ಕುಚ್ಚನ್ನ ಕಟ್ತಾಯಿದ್ದೆ ಒಂದು ಸೀರೆಗೆ. ಹಾಗೆ ಅದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ನ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಇದ್ರದ್ದು ಪೂರ್ತಿ ವಿಡಿಯೋ ಕೂಡ ನಾನು ಮಾಡ್ಕೊಂಡಿದ್ದೀನಿ. ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ, ಆಯಿತಾ? ಆ ಒಂದು ಏನು ಕುಚ್ಚು ಕಟ್ಟಿದ್ದೀನಲ್ಲ ಅದು. ಸೊ ಆ ಒಂದು ವಿಡಿಯೋನ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಏನು ಗೊತ್ತಾ, ಇಲ್ಲಿ ಈ ಕಡೆ ಕುಚ್ಚು ಕಟ್ಬೋದು, ಇಲ್ಲ ವೀಡಿಯೋ ಮಾಡ್ಬೋದು, ಇಲ್ಲ ವ್ಲಾಗ್ ಮಾಡ್ಬೋದು, ಇಷ್ಟೇ ಆಗೋದು. ಮನೆ ಕೆಲಸ, ಕುಚ್ಚು ಕಟ್ಟೋದು, ವೀಡಿಯೋ ಅದೆಲ್ಲ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಅಲ್ಲಲ್ಲೇ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಅದಾದಮೇಲೆ ನನ್ನ ಮಗ ಎಗ್ ಆಮ್ಲೆಟ್ ಮಾಡ್ಕೊಳ್ತೀನಿ ಆ ಥರ ಹೇಳ್ತಾ ಇದ್ದ. ಸೊ ಮನೆಯಲ್ಲಿ ಬ್ರೆಡ್ ಇತ್ತು, ಹಾಗಾಗಿ ಬ್ರೆಡ್ ಆಮ್ಲೆಟ್ ಮಾಡ್ಕೊಡ್ತೀನಿ ಇರೋ ಅಂತ ಹೇಳ್ಬಿಟ್ಟು ಮಾಡಿಕೊಟ್ಟಿದ್ದೀನಿ. ಸಖತ್ ಟೇಸ್ಟೇ ಬಂದಿತ್ತು. ನೀವು ಖಂಡಿತ ಟ್ರೈ ಮಾಡಿ ಅಂತ ಹೇಳ್ತೀನಿ. ಏನಿಲ್ಲ, ಬ್ರೆಡ್ಡು ಸ್ಲೈಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಒಂದು ಬ್ರೆಡನ್ನು 4 ಸ್ಲೈಸ್ ಮಾಡಿಕೊಂಡೆ. ಅದಾದಮೇಲೆ 2 ಮೊಟ್ಟೆ ಹಾಕ್ಕೊಂಡು, ಎಷ್ಟಾದರೂ ಹಾಕೋಬೋದು, ಬಟ್ ಇಲ್ಲಿ 2 ಮೊಟ್ಟೆ ನನ್ನ ಮಗನಿಗೆ ಮಾಡಿಕೊಟ್ಟಿದ್ದು ನಾನು. ಆ ಮೊಟ್ಟೆ ಹಾಕ್ಕೊಂಡು, ಅವನು ಮೆಣಸಿನ್ಕಾಯಿ ಎಲ್ಲ ಇಷ್ಟಪಡೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಇದು ಚಿಲ್ಲಿ ಫ್ಲೇಕ್ಸು ಮತ್ತು ಆರಿಗಾನೋ ಏನಿದೆ ಅದು ಬಂದುಬಿಟ್ಟು ಪಿಜ್ಜಾ ತರಿಸಿದಾಗ ಅದು ಮಿಕ್ಕಿದಂಥದ್ದು ಅದಿತ್ತು ಅಂತೇಳಿ ಹಾಕಿದೆ. ಮೊದಲಿಗೆ ಹೆಂಚನ್ನ ಕಾಯಕ್ಕೆ ಇಟ್ಕೊಂಡಿದ್ದೆ. ಹೆಂಚು ಕಾಯ್ದ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಆಯಿಲ್ ಆದರೂ ಹಾಕ್ಬೋದು ಅಥವಾ ಬಟರ್ ಆದರೂ ಹಾಕ್ಬೋದು. ಏನು ಬ್ರೆಡ್ಡನ್ನು ಸ್ಲೈಸಸ್ ಮಾಡಿ ಇಟ್ಕೊಂಡಿದ್ದಲ್ಲ, ಸೊ ಅದನ್ನು ಕೂಡ ಒಂದೊಂದಾಗಿ ಈ ರೀತಿ ಜೋಡಿಸ್ಕೊಂಡು ಅದ್ರ ಸುತ್ತ ನಾವೇನು ಆಮ್ಲೆಟ್ದು ಮಿಕ್ಸ್ಚರ್ ಮಾಡ್ಕೊಂಡಿರ್ತೀವಲ್ಲ, ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಸಾಲ್ಟ್ ಏನಿದೆ ಅದು, ಈಗ ಖಾರ ತಿನ್ನೋರಾದರೆ ಸ್ವಲ್ಪ ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಬೋದು, ಇಲ್ಲ ಅಥವಾ ಅದಕ್ಕೇ ಚಿಲ್ಲಿ ಫ್ಲೇಕ್ಸ್ ಆರಿಗಾನೋ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೋದು. ಬಟ್ ನನ್ನ ಮಗ ಅಂದರೆ ಮೆಣಸಿನ್ಕಾಯಿ ಎಲ್ಲ ಹಾಕಿದ್ರೆ ಅವ್ನು ತಿನ್ನೋದೇ ಇಲ್ಲ. ಸೊ ಹಾಗಾಗಿ ನಾನು ಜಸ್ಟ್ ಕೊತ್ತಂಬರಿ ಸೊಪ್ಪು, ಉಪ್ಪು ಅಷ್ಟೇ ಹಾಕಿದಂಥದ್ದು. ಈ ರೀತಿ ಸುತ್ತ ಬ್ರೆಡ್ಡನ್ನು ಜೋಡಿಸ್ಕೊಂಡು ಅದರ ಸುತ್ತ ಈ ರೀತಿ ಏನು ಆಮ್ಲೆಟ್ಗೆ ರೆಡಿ ಮಾಡಿ ಮಿಕ್ಸ್ ಮಾಡ್ಕೊಂಡಿದ್ದೆನಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಅದ್ರ ಮೇಲೆ
ಈ ಚಿಲ್ಲಿ ಫ್ಲೇಕ್ಸು ಮತ್ತು ಒರೆಗಾನೋ ಎಲ್ಲ ಇತ್ತಲ್ಲ, ಸೊ ಅದನ್ನು ಹಾಗೆ ಸ್ಪ್ರಿಂಕಲ್ ಥರ ಇದು ಮಾಡ್ಕೊಂಡಿದ್ದು. ಸುತ್ತ ಆಯಿಲ್ ಬಿಟ್ಟರೆ ಅದು ಬೆಂದ ಮೇಲೆ ನೀಟಾಗಿ ಹೆಂಚಿಂದ ಎದೊಳುತ್ತೆ ಮೇಲಕ್ಕೆ. ಸೊ ಏನಪ್ಪ ಅಂದರೆ ಆಮ್ಲೆಟ್ ಅಂದರೆ ಯೂಶ್ವಲಿ ಒಂದೊಂದ್ಸಲ ಕಿತ್ತೋಗ್ಬಿಡುತ್ತೆ, ಆ ಥರ ಎಲ್ಲ ಏನೂ ಆಗೋಲ್ಲ. ನೀಟಾಗಿ ಆ ಬ್ರೆಡ್ಡು ಕೂಡ ಕ್ರಿಸ್ಪಿಯಾಗಿ ಬರುತ್ತೆ, ಸಕ್ಕತ್ತಾಗಿ ಬರುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು. ನೆಕ್ಸ್ಟ್ ಟೈಮ್ ಏನಾದರೂ ಮನೆಯಲ್ಲಿ ಬ್ರೆಡ್ಡು ಮೊಟ್ಟೆ ಎಲ್ಲ ಇದ್ದರೆ ಇದೇ ರೀತಿ ಆಮ್ಲೆಟ್ ಮಾಡ್ಕೊಂಡು ತಿಂತೀನಿ ನಾನು. ಅವನಿಗಿಷ್ಟ ಈ ಒಂದು ಚಿಲ್ಲಿ ಫ್ಲೇಕ್ಸ್ ಏನಿದೆ ಅವ್ರಿಗೇನೋ ಅದೆಲ್ಲ ಇರೋದೆಲ್ಲ ಅವನಿಗಿಷ್ಟ ಅಂದ್ಬಿಟ್ಟು ಸೇಮ್ ಪಿಜ್ಜಾ ಥರ ಇರುತ್ತೆ ಅಂದ್ಬಿಟ್ಟು ಹಾಕಿದೆ. ಅದಾದಮೇಲೆ ನಾವು ಚೆನ್ನಾಗಿ ಎರಡೂ ಸೈಡು ನಾನು ಬೇಯಿಸ್ಕೊಂಡಿದ್ದೀನಿ. ಒಂದು ಸೈಡು ಆಫ್ ಬಾಯ್ಲ್ ತಿನ್ನೋರಾದರೆ ಒಂದೇ ಸೈಡು ಬೇಯಿಸ್ಕೊಂಡ್ರೆ ಸಾಕು. ಅದ್ರ ಮೇಲೆ ಒಂದು ಲೀಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಸೈಡ್ ಬೇಯಿಸ್ಕೊಂಡ್ರೆ ಸಾಕು. ಬಟ್ ನಾನಂದರೆ ನನಗೆ ಆಫ್ ಬಾಯ್ಲು ಅಥವಾ ಈ ಎಗ್ದು ಏನಿದೆ ಅದು ಅರ್ಧಂಬರ್ಧ ಬೆಂದಿದೆ ಅದೆಲ್ಲ ಅಷ್ಟು ಇಷ್ಟ ಆಗೋಲ್ಲ. ಸೊ ಹಾಗಾಗಿ ಎರಡೂ ಸೈಡು ನಾನು ನೀಟಾಗಿ ಬೇಯಿಸ್ಕೊಂಡಿದ್ದೀನಿ. ಸೊ ನೀಟಾಗಿ ಬೇಯಿಸ್ಕೊಂಡಾದಮೇಲೆ ಅದಕ್ಕೆ ನಾವು ಮನೆಯಲ್ಲಿ ಏನಾದರೂ ಚೀಸ್ ಇದ್ದರೆ ಅಥವಾ ಏನು ಹೇಳ್ತಾರೆ ಮಯೋನೀಸ್ ಇದ್ದರೆ ಅದನ್ನು ಕೂಡ ಅದ್ರ ಮೇಲೆ ಹಾಕಿಬಿಟ್ಟು ಸ್ವಲ್ಪ ಟೊಮೊಟೊ ಕೆಚಪ್ ಹಾಕಿ ರೋಲ್ ಮಾಡ್ಕೊಂಡು ತಿನ್ಬೋದು. ಮಕ್ಳಿಗೆ ಆ ಥರ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಬಟ್ ನನ್ನ ಮಗ ಹಾಗೆ ಅದನ್ನು ಪಿಜ್ಜಾ ಕಟ್ ಮಾಡ್ಕೊಂಡು ತಿಂತಾರಲ್ಲ, ಸೊ ಹಾಗೆ ತಿಂತೀನಿ ಮಮ್ಮಿ ಅಂತೇಳ್ಬಿಟ್ಟು ಅವನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಒಂದು ರೆಸಿಪಿನ ನನಗೆ ಅವನೇ ಶೇರ್ ಮಾಡಿದ್ದು. ಇನ್ಸ್ಟಾಗ್ರಾಮಲ್ಲಿ ಯಾವ್ದಾದ್ರು ಒಂದು ಹೊಸ ಥರ ರೆಸಿಪಿ ಬಂದರೆ ನಂಗೆ ಶೇರ್ ಮಾಡ್ತಿರ್ತಾನೆ, ಈ ಥರ ಮಾಡಿಕೊಡಿ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ನೋಡೋಣ, ಎಗು ಬ್ರೆಡ್ಡು ಆಮ್ಲೆಟ್ ಮೊಟ್ಟೆ ಎಲ್ಲ ಇತ್ತಲ್ಲ ಟ್ರೈ ಮಾಡೋಣ ಅಂಥೇಳಿ ಮಾಡಿದೆ. ನಿಜವಾಗ್ಲೂ ತುಂಬಾ ಸಖತ್ತಾಗಿತ್ತು. ಆ ಒಂದು ಬ್ರೆಡ್ಡು ಮತ್ತು ಮೊಟ್ಟೆ ಕಾಂಬಿನೇಷನ್ ಇರ್ಬೋದು, ಮತ್ತು ಅದ್ರ ಮೇಲೆ ಹಾಕಿದಂಥ ಚಿಲ್ಲಿ ಫ್ಲೇಕ್ಸು ಅದೆಲ್ಲ, ಇನ್ನು ಅದಕ್ಕೆ ಮಯೋನೀಸು ಮತ್ತು ಚೀಸು ಅದನ್ನೆಲ್ಲ ಹಾಕಿದರೆ ಇನ್ನೂ ಕೂಡ ಟೇಸ್ಟಿಯಾಗಿರ್ತಾಯಿತ್ತು. ಬಟ್ ಇಲ್ಲಿ ಟೊಮೊಟೊ ಕೆಚಪ್ನ ಯೂಸ್ ಮಾಡ್ಕೊಂಡು ನನ್ನ ಮಗ ತಿಂದ. ಸೊ ನಾನು ಹಸ್ಬೆಂಡ್ ಇಬ್ಬರು ಸ್ವಲ್ಪ ಟೇಸ್ಟ್ ಮಾಡಿದ್ವಿ ಅಷ್ಟೇ, ಜಾಸ್ತಿ ಇರಲಿಲ್ಲ ಬ್ರೆಡ್ ಪೀಸ್. ಅದಕ್ಕೆ ಅಂತ ನಾವು 2 ಪೀಸ್ ಎತ್ತಿಟ್ಕೊಂಡಿದ್ದ. ಸೊ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಪಾಪ ನನ್ನ ಮಗಂಗೆ ಸ್ವಲ್ಪ ಹುಷಾರಿಲ್ಲ, ಜ್ವರ ಬಂದುಬಿಟ್ಟಿತ್ತು. ಬೇಡ ಕಣೋ ಮೊಟ್ಟೆ ಈ ಟೈಮಲ್ಲಿ ಅಂತ ಹೇಳಿದ್ರು, ಕೇಳಿಲ್ಲ ಅವನು, ಇಲ್ಲ ನಾನು ಮಾಡಿಕೊಡಿ ಅಂತ. ಬಟ್ ಊಟ ಏನೂ ತಿಂದೇ ಇರಲಿಲ್ಲ ಹೊಟ್ಟೆಗೆ, ಅಟ್ಲೀಸ್ಟ್ ಇದನ್ನಾದರೂ ತಿನ್ನಲಿ ಅಂದ್ಬಿಟ್ಟು ನಾನು ಮಾಡಿಕೊಟ್ಟೆ. ಅದಕ್ಕೆ ಟೊಮೊಟೊ ಕೆಚಪ್ ಹಾಕಿ ಅವನು ತಿಂದ. ನಿಜವಾಗ್ಲೂ ಟೇಸ್ಟಿಯಾಗಿತ್ತು. ಒಂದ್ಸಲ ಖಂಡಿತ ಟ್ರೈ ಮಾಡಿ ಅಂಥೇಳಿ ನಾನು ಹೇಳ್ತೀನಿ. ಟ್ರೈ ಮಾಡಿಬಿಟ್ಟು ನನಗೆ ಹೇಳಿ ಹೇಗಿತ್ತು ರಿವ್ಯೂ ಅಂಥೇಳಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನನ್ನ ಮಗ ಸ್ಕೂಲಿಗೆ, ಹಸ್ಬೆಂಡ್ ಆಫೀಸಿಗೆ ಹೊರಟ ಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ವ್ಲಾಗ್ ಮಾಡೋಕ್ಕಾಗ್ತಾಯಿಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಏನು ಗೊತ್ತಾ, ಇಲ್ಲ ಕುಚ್ಚು ಕಟ್ಬೋದು, ಇಲ್ಲ ವ್ಲಾಗ್ ಮಾಡ್ಕೊಳ್ಬೋದು. ಫುಲ್ಲು ಮನೆ ಕೆಲಸ ಮಾಡಿಕೊಂಡು ವ್ಲಾಗ್ ಮಾಡಿಕೊಂಡು ನಾನು ಕುಚ್ಚೋದು ರೆಡಿ ಮಾಡಿಕೊಂಡು ಅದೆಲ್ಲ ಮಾಡೋದು ಸಖತ್ ಕಷ್ಟ, ಆ ಥರ ಅನ್ನಿಸ್ಬಿಡ್ತು ಒಂದೊಂದ್ಸಲ. ಸೊ ಹಂಗಾಗಿ ಆವಾಗವಾಗ ನಾನೇ ಬ್ರೇಕ್ ತೊಗೊಂಡ್ಬಿಡ್ತಾ ಇರ್ತೀನಿ. ಸೊ ಅವರೆಲ್ಲ ಹೊರಟ ಮೇಲೆ ನಾನು ಕಾಫಿ ಮಾಡ್ಕೊಂಡು ಕುಡ್ದೆ. ಇನ್ನು ಮನೆ ಕೆಲಸ ಶುರು ಮಾಡಿಲ್ಲ, ಇವಾಗ ಸ್ಟಾರ್ಟ್ ಮಾಡಬೇಕು ಮನೆ ಕೆಲಸನ. ಸೊ ಹಾಗೆ ಬ್ಲಾಗ್ನ ಕೂಡ ಕಂಟಿನ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ. ಸ್ವಲ್ಪ ಫ್ರೀಯಾಗಿದ್ದೆ. ನಿನ್ನೆ ಒಂದು ಕುಚ್ಚು ಬೇರೆ ಕಟ್ತಾ ಇದ್ದೆ ನಾನು. ಅದು ಬಂದುಬಿಟ್ಟು ಕ್ರೋಶ ವರ್ಕ್ ಎಲ್ಲ ಮುಗಿದಿದೆ, ಇನ್ನು ಕುಚ್ಚು ಕಟ್ಟಬೇಕಷ್ಟೇ. ಅದು ವಿಡಿಯೋ ಕೂಡ ಮಾಡ್ಕೊಂಡಿದ್ದೀನಿ. ಸೊ ಕುಚ್ಚು ಕಟ್ಬಿಟ್ಟು ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಹಾಗೆ ನಾನು ಮಿಂತ್ರಾದಲ್ಲಿ ಎಂಡ್ ಆಫ್ ರೀಸನ್ ಸೇಲಲ್ಲಿ ಒಂದಷ್ಟು ಕುರ್ತಾಸ್ನ ಆರ್ಡ್ರ್ ಮಾಡಿದೆ, ಅದು ಕೂಡ ರಿಸೀವ್ ಆಗಿದೆ. ಸೊ ಅದನ್ನು ಹಾಗೆ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಅಂತ. ಫಸ್ಟಿಗೆ ಎಲ್ಲ ಕೆಲಸ ಮುಗಿಸಿ ಆಮೇಲೆ ಫ್ರೆಶ್ ಅಪ್ ಆದಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ನಾನು ಸುಮ್ಮನೆ ಕುತ್ಕೊಂಡು ನೇಲ್ ಆರ್ಟ್ ಥರ ಮಾಡ್ಕೊಂಡಿದ್ದೆ. ನಾನು ಇದೇ ನೇಲ್ ಆರ್ಟ್ ಅನ್ನಲ್ಲ ಇದನ್ನು, ಯಾಕೆಂದರೆ ಆ ಥರ ಪರ್ಫೆಕ್ಟಾಗಿಲ್ಲ. ನಾನು ಆಮೇಲೆ ಅಂದ್ಕೊಂಡೆ, ಇದೇನು ಗೊತ್ತಾ, ನಾನು ನಿನ್ನೆ ಡ್ರೆಸ್ ಹಾಕ್ಕೊಂಡಿದ್ನಲ್ಲ. ಸೊ ನನ್ನ ಹಸ್ಬೆಂಡಿಗೆ ತೋರಿಸ್ತೇನೆ ನೋಡಿರಿ, ನನ್ನ ನೇಲ್ಗೆ ಏನು ನೇಲ್ ಪಾಲಿಶ್ ಹಾಕ್ಕೊಂಡಿದ್ದೀನಲ್ಲ ಅದು ನನ್ನ ಡ್ರೆಸ್ಸಿಗೆ ಪರ್ಫೆಕ್ಟ್ ಮ್ಯಾಚ್ ಆಗ್ತಾಯಿದೆ ಅಲ್ವಾ ಅಂತ ನನಗೆ ಒಂಥರ ವಾವ್ ಅನ್ನಿಸ್ತು. ಎಷ್ಟು ಚೆನ್ನಾಗಿ ಮ್ಯಾಚ್ ಆಗ್ತಾಯಿದೆ ನೋಡೋ ನಾನು ಮಾಡ್ಕೊಂಡಿರೋದು ಅಂತ ಹೇಳಿಟ್ಟು. ಸೊ ಮೊದಲೆಲ್ಲ ಈ ಥರ ಇಂಟ್ರೆಸ್ಟ್ ಇತ್ತು ನನಗೆ, ಮಾಡ್ಕೊಳ್ತಾ ಇದ್ದೆ. ಬಟ್ ಇವಾಗ ಅಂದರೆ ಅದೆಲ್ಲ ಇದೇ ಹೋಗ್ಬಿಟ್ಟಿದೆ. ಮತ್ತು ನನಗೆ ನೇಲ್ಸ್ ಕೂಡ ಬೆಳೆಯೋದೇ ಇಲ್ಲ, ಕಟ್ಟಾಗಿ ಹೋಗುತ್ತೆ. ಸೊ ಹಾಗಾಗಿ ನಾನು ಜಾಸ್ತಿ ಆ ಥರದೆಲ್ಲ ಏನೂ ಮಾಡ್ಕೊಳ್ಳಲ್ಲ. ಏನೋ ಮೊನ್ನೆ ಸುಮ್ಮನೆ ಹಾಗೆ ರಿಸೀವ್ ಆಗಿತ್ತು ಅಂತ ಹೇಳಿಬಿಟ್ಟು ವೈಟ್ ಕಲರ್ ನೇಲ್ಸ್ ಇತ್ತು ಅಂಥೇಳಿ ಸೊ ಈ ಥರ ಮಾಡ್ಕೊಂಡಿದ್ದೆ. ಬಟ್ ಇದು ನನ್ನ ಡ್ರೆಸ್ಸಿಗೆ ಪರ್ಫೆಕ್ಟ್ ಮ್ಯಾಚಿಂಗ್ ಆ ಥರ ಆಗ್ತಾಯಿದೆ.
ಅದನ್ನೊಂದನ್ನು ಶೇರ್ ಮಾಡಬೇಕಾಗಿತ್ತು. ನೆನ್ನೆ ಹಸ್ಬೆಂಡ್ ಕೂಡ ಶೇರ್ ಮಾಡಿದೆ. ಮತ್ತು ಒಂದು ವೈರಲ್ ರೀಲ್ ಕೂಡ ಮಾಡಿದ್ವಿ ನೆನ್ನೆ. ನಾನು ಯಾವುದಾದ ಬೇರೆ ಬೇರೆ ಕಲರ್ಸ್ ಎಲ್ಲ ಇಟ್ಕೊಂಡು ಟ್ರೈ ಮಾಡಿದೆ, ಬಟ್ ಯಾವ ಕಲರ್ಗೂ ಅದು ಸೂಟ್ ಆಗಿಲ್ಲ, ಬರೀ ಯೆಲ್ಲೋ ಕಲರಿಗೆ ಸೂಟ್ ಆಗಿದ್ದು. ಅದನ್ನು ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಶೇರ್ ಮಾಡಿದ್ದೀನಿ, ಸಾಧ್ಯ ಆದರೆ ಯೂಟ್ಯೂಬಲ್ಲಿ ಕೂಡ ಶೇರ್ ಮಾಡ್ತೀನಿ ಅಂತ. ಸೊ ಇವಾಗೆಲ್ಲ ಕೆಲಸ ಮುಗಿಸಿ ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ತೋರಿಸ್ತೀನಿ ಯಾವ್ಯಾವ ಕುರ್ತಾ ಎಲ್ಲ ನಾನು ಆರ್ಡ್ರ್ ಮಾಡಿ ತೊಗೊಂಡಿದ್ದೀನಿ ಮಿಂತ್ರಾಲ್ಲಿ. ಮತ್ತು ಯಾವ್ಯಾವ ಕುರ್ತಾನ ಆರ್ಡ್ರ್ ಮಾಡಿ ನಾನು ಮಿಂತ್ರಾಲ್ಲಿ ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಪೂರ್ತಿ ಡೀಟೇಲಾಗಿ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಬರ್ಡ್ಸು ಒಂಥರ ಕೂಗ್ತಾ ಇರುತ್ತಲ್ಲ ಮಾರ್ನಿಂಗ್ ಶಬ್ದ, ಅದೊಂಥರ ಕೇಳೋಕ್ಕೆ ಚೆಂದ ಅಲ್ಲ. ಸೊ ಹಾಡು ಕೇಳ್ದಂಗೆ ಇರುತ್ತೆ ಬೆಳಗ್ಗೆ ಹೊತ್ತು, ಅದರದ್ದು ಸೌಂಡು ಮತ್ತು ಕೂಗಿಲೆ ಸೌಂಡು, ಬರ್ಡ್ಸ್ ಸೌಂಡು ಅದೆಲ್ಲ. ಸೊ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ ಆಯಿತಾ. ಪೂಜೆ ಎಲ್ಲ ಆಯಿತು, ಈವ್ನಿಂಗ್ ಆಯಿತು. ಆ್ಯಕ್ಚುಲಿ ಈ ಬ್ಲಾಗಲ್ಲೇ ನಾನು ಡ್ರೆಸ್ಸಸ್ನೆಲ್ಲ ಶೇರ್ ಮಾಡ್ತೀನಿ ಅಂತ ಅಂದ್ಕೊಂಡೆ, ಬಟ್ ಅದು ತುಂಬ ಲೆಂತ್ ಆಗೋಯ್ತು. ಒಂದು 19 ಮಿನಿಟ್ಸು 20 ಮಿನಿಟ್ಸ್ ಆ ಥರ ಬಂತು. ಸೊ ಇನ್ನು ಈ ಬ್ಲಾಗ್ ಜೊತೆ ಅದನ್ನು ಸೇರಿಸಿದ್ರೆ ತುಂಬ ಲೆಂತಿ ಆಗಿಬಿಡುತ್ತೆ ವಿಡಿಯೋ ಅಂದ್ಬಿಟ್ಟು ಇದನ್ನು ಕಟ್ ಮಾಡಿಬಿಟ್ಟು ಅದನ್ನು ಹಾಕಿದ್ದೀನಿ. ಸೊ ಈ ಬ್ಲಾಗ್ನ ಮತ್ತೆ ನಾನು ಶೇರ್ ಮಾಡ್ತೀನಿ. ಸ್ಯಾಟರ್ಡೆ ಸಂಡೇ ಹಾಗೆ ಸಿಂಪಲಾಗಿ ಪೂಜೆ ಮಾಡಿದೆ. ಹಾಗೆ ಪೂಜೆ ಮಾಡಿಬಿಟ್ಟು ಕಾಫಿ ಎಲ್ಲ ಕುತ್ಕೊಂಡೆ. ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ನಾನೇನು ದೇವ್ರದ್ದು ಹೂವು ಎಲ್ಲ ತೆಗೆದ್ಬಿಟ್ಟು ಏನು ಪೂಜೆ ಮಾಡಲ್ಲ, ಹಾಗೆ ಸಿಂಪಲ್ಲಾಗಿ ಮಾಡಿದ್ದು. ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ ಹೆಂಗಾಗುತ್ತೆ ಏನು ಅಂತ ಹೇಳ್ಬಿಟ್ಟು. ಆಮೇಲೆ ಇಲ್ಲಿ ಕುತ್ಕೊಂಡಿದ್ರೆ ಕಾಫಿ ಕುಡಿತಾ ಇದ್ರೆ ಇಲ್ಲೇನೋ ಏನ್ರಿ ಇದು ಪಟ್ಕಾಯ ಏನೋ ತಂದ್ಬಿಟ್ಟು ತಲೆ ಮೇಲೆ ಇಡ್ತಾ ಇದಾರೆ. ಅದು ಹೆಂಗಾಗುತ್ತೆ ಗೊತ್ತಾ ಮಾಡಿ, ಅದು ಮಾಡಿದೀಯಾ? ಇದ್ ಮಾಡು, ಏನೋ ಅದೇನೋ ಇದ್ ಮಾಡ್ಬೇಕಲ್ಲ, ಮುಖಕ್ಕೆಲ್ಲ ಇಡ್ಬೇಡ, ಪಟ್ ಅಂತ ಮುಖಕ್ಕೆ ಸಿಡಿಯುತ್ತೆ. ಹೌದಾ? ಏನು ಕಾಣಿಸಲ್ಲ, ಎಷ್ಟು ಚೆನ್ನಾಗಿ ಸಟ್ ಅಂತ ಸಿಡಿತು ನೋಡು. ಸೊ ಈ ತರದನ್ನ ತಂದ್ಬಿಟ್ಟು ನಾನು ತಲೆ ಮೇಲೆ ಇಡ್ತಾ ಇದ್ದಾರೆ ಹಿಂದೆಗಡೆ. ನಾನು ಮುಂದೆ ನನ್ನ ಪಾಡಿ ನಾನು ಟಿವಿ ನೋಡ್ಕೊಂಡು ಕುತ್ಕೊಂಡಿದ್ದೀನಿ. ತಂದ್ಬಿಟ್ಟು ಇದು ಇನ್ನೊಂದು ಯಾವುದೋ ಮುಖಕ್ಕೆ ಇಲ್ಲಿ ರಪ್ಪ ಅಂತ ಹೊಡಿತು ಮುಖಕ್ಕೆ. ಸೊ ಹಂಗಾಗಿ ಅದೇನು ಕಾಯಿ, ಇದನ್ನ ಪಟ್ಟಕಾಯಿ ಅಂತಾರಂತೆ, ಗೊತ್ತಿಲ್ಲ ನೋಡಿ. ನನ್ನ ಮಗ ಶುರು ಹಚ್ಕೊಂಡ. ಈಗ ಇಷ್ಟೋ ತನಕ ಹುಷಾರಿಲ್ಲ, ನನಗೆ ಜ್ವರ ಅಂತೇಳಿ ಮಲ್ಕೊಂಡಿದ್ರು. ಇವಾಗ ಬಂದಿದ್ದಾರೆ ಪಟ್ಟಕಾಯಿನ ಹೊಡಿಯೋಕ್ಕೆ ನನ್ನ ತಲೆ ಮೇಲೆ ಇಟ್ಟಿಟ್ಟು. ಅದೇನು ಖುಷಿನ ಅಪ್ಪ ಮಗಂಗೆ ಇಬ್ರಿಗೂ ತಲೆ ಮೇಲೆ ಹೊಡಿಯೋಕ್ಕೆ, ತಲೆ ಮೇಲೆ ಇಟ್ಟು ಹೊಡಿಯೋಕ್ಕೆ ಏನು ಖುಷಿ ನಿಮ್ಗಳಿಗೆ? ಗೊತ್ತಿಲ್ಲ. ಅದು ಎಗರತಾನೆ ಇಲ್ಲ. ಹೋಗು, ಅದು ಭಯ ಬೇರೆ. ಏನ್ ಗೊತ್ತಾ, ಒಂಥರ ಚುಚ್ಚಿದಂಗ ಆಗುತ್ತೆ. ಅದು ಮುಖದ ಹತ್ರ ಏನಾದ್ರು ಬಂದ್ರೆ ಒಂಥರ ಚುಚ್ಚಿದಂಗ ಆಗುತ್ತೆ. ಸುಮ್ನೆ ಇರೋ ಶಿಶಿರ್, ಒಂದೊಂದ್ ಲೇಟ್ ಲತ್ತಿಫು ನನ್ನ ಮಗನ್ ತರ ನೋಡಿ, ಹಿಂಗ್ ಹಿಡ್ಕೊಂಡಿರ್ಬೇಕು, ಪಟ್ ಅಂತ ಎಗರುತ್ತೆ. ಇದನ್ನ ನಾನು ಇವಾಗ ನೋಡ್ತಾ ಇರೋದು ಈ ತರದ್ದೆಲ್ಲ. ನನ್ನ ಹಸ್ಬೆಂಡು ಚಿಕ್ಕ ಹುಡುಗ ಇದ್ದಾಗ ಈ ತರ ಎಷ್ಟೊಂದು ಫ್ರೆಂಡ್ಸ್ ಸೀಟಲ್ಲಿ ಕುತ್ಕೊಡ್ತಿದ್ರಲ್ಲ ಸ್ಕೂಲಲ್ಲಿ, ಮುಂದೆ ಬೆಂಚಲ್ಲಿ, ಅವ್ರ ಮೇಲೆಲ್ಲ ಬಾಯಲ್ಲಿ ಹೊಡಿತಾ ಲೇಟ್. ಅದೇನ್ ಗೊತ್ತಾ, ಮುಂದೆ ಬೆಂಚಲ್ಲಿ ಕೂತಿರೋರ್ ಮೇಲೆ ತಲೆ ಮೇಲೆಲ್ಲ ಇಟ್ಬಿಡ್ತಾ ಇದ್ರಂತೆ, ಹಿಂಗೆಲ್ಲ ತರಲೆ ಮಾಡ್ತಾ ಇದ್ರಂತೆ ನಮ್ಮ ಮನೆಯವರು. ಈಗ ನನಗೆ ತೋರಿಸಿದಾರೆ ಆ ಒಂದು ಕಾಯಿನ. ಈಗ ಅದು ನೋಡಿದ್ರೆ ನಂಗೆ ಗೊತ್ತಾಗುತ್ತೆ ಇದು ಪಟ್ಟಕಾಯಿ. ಹಿಂಗೆ ಅದು ಹಿಂಗೇನೋ ಇದು ಮಾಡ್ಬಿಟ್ಟು ಇಡ್ತಾರೆ ಹಿಂಗೆ ತಲೆ ಮೇಲೆ ಪಟ್ ಅಂತ. ಆವಾಗ ಏನಾಯ್ತಪ್ಪ ಆ ಥರ ಅನಿಸುತ್ತೆ. ನನ್ನ ಮಗ ಮಾಡ್ತಾ ಇರೋದೆಲ್ಲ ಪುಸ್ಸು, ನನ್ನ ಗಂಡ ಚೆನ್ನಾಗಿ ಮಾಡ್ತಾರೆ, ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ. ನೋಡಿ ಈಗ ಇವ್ ಮಾಡೋದೆಲ್ಲ ಶಿಶಿರ್ ನೋಡಲಿ ಪಟ್ ಅಂತ ಪಟ್ ಅಂತ ಅನ್ಸುತ್ತೆ. ಸೊ ಹಂಗಾಗಿ ಇವತ್ತು ಅಡಿಗೆ ಏನು ಮಾಡಿಲ್ಲ, ಇನ್ನ ಮಾಡ್ಬೇಕು. ಮಧ್ಯಾಹ್ನ ಮ್ಯಾಗಿ ಮಾಡಿದ್ದ ನನ್ನ ಮಗ. ಈರುಳ್ಳಿ ಚೆನ್ನಾಗಿ ಬೆಂದಿಲ್ಲ, ಟೊಮೊಟೊ ಚೆನ್ನಾಗಿ ಬೆಂದಿಲ್ಲ. ಫಸ್ಟೇ ನೂಡಲ್ಸ್ನ ಬೇಯಿಸಿಟ್ಕೊಬಿಟ್ಟವನೆ ನೀರಲ್ಲಿ. ಎಣ್ಣೆಗೆ ಸಾಸಿವೆ ಹಾಕು, ಈರುಳ್ಳಿ ಹಾಕು, ಟೊಮೊಟೊ ಹಾಕು, ಬೇಯಿಸಿರೋ ಇದನ್ನ ಹಾಕು, ಮ್ಯಾಗಿ ಹಾಕು, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕು, ಪೌಡ್ರ್ ಹಾಕು, ಹಿಂಗೆ ಮಾಡಿಟ್ಟಿದ್ದ. ಬಟ್ ಓಕೆ, ಚೆನ್ನಾಗಿತ್ತು, ನಾಟ್ ಬ್ಯಾಡ್. ಬಟ್ ಅದನ್ನೆಲ್ಲ ಏನು ವಿಡಿಯೋ ಮಾಡ್ಕೊಳ್ಳಿಲ್ಲ, ವಿಡಿಯೋ ಇದಾಗ್ತಾಯಿತ್ತು ಅಂತ ಹೇಳಿಬಿಟ್ಟು. ಸೊ ಇವಾಗ ಅದು ಫಿನಿಶ್ ಮಾಡ್ತೀನಿ ಕುತ್ಕೊಂಡು. ಹೇಗೂ ಪ್ರೋಗ್ರಾಮ್ಗಳು ಬರುತ್ತಲ್ಲ ಇವತ್ತು, ಅದನ್ನ ನೋಡ್ಕೊಂಡು ಹಾಗೆ ಆ ಸ್ಯಾರಿದು ಕುಚ್ಚೆಲ್ಲ ಕಟ್ಬಿಟ್ಟು ಫಿನಿಶ್ ಮಾಡ್ತೀನಿ.
ಅದನ್ನ ಹಂಗೆ ಶೇರ್ ಮಾಡ್ತೀನಿ, ಮತ್ತು ಕೂಡ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಶೇರ್ ಮಾಡ್ತೀನಿ ಆಯಿತಾ, ಹೇಗೆ ಕಟ್ಟೋದು ಆ ಒಂದು ಕುಚ್ಚನ ಅಂತೇಳಿ. ತುಂಬ ಜನ ಅದು ಕಮೆಂಟ್ ಮಾಡ್ತಾ ಇರ್ತೀರೋ ನನಗೆ, ಇದು ಡಿಸೈನ್ ಮಾಡೋದು ಹೇಗೆ ತೋರಿಸಿ ನಮಗೂ ಹೆಲ್ಪ್ ಆಗುತ್ತೆ ಅಂತ. ಸೊ ಹಂಗಾಗಿ ಇನ್ನು ಮುಂದೆ ಮಾಡೋದನ್ನೆಲ್ಲ ಆಲ್ಮೋಸ್ಟ್ ನಾನು ವಿಡಿಯೋ ಮಾಡ್ಕೊಂಡೆ, ಅಂದರೆ ಹೊಸ ಥರ ಏನಾದರೂ ಮಾಡಿದ್ರೆ ಅದನ್ನು ವಿಡಿಯೋ ಮಾಡ್ಕೊಂಡು ಶೇರ್ ಮಾಡೋಣ ಅಂಥೇಳಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದು ಪೂರ್ತಿ ಇವಾಗ ಕ್ರೋಶಾ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದೆ, ಕುಚ್ಚೊಂದು ಕಟ್ಟಬೇಕು. ಇವಾಗ ಕುಚ್ಚು ಕಟ್ಬಿಟ್ಟು ಫಿನಿಶ್ ಮಾಡ್ತೀನಿ ಆಯಿತಾ. ಹೆಂಗಿತ್ತು ಮಮ್ಮಿ ನಾನು ಮಾಡಿದ್ದು ಮ್ಯಾಗಿ? ಚೆನ್ನಾಗಿತ್ತು. ಪೂರ್ತಿ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಬಂದಿದೆ. ಸೊ ಇದರಲ್ಲಿ ಏನಾದ್ರು ಇಂಟ್ರೆಸ್ಟ್ ಇರೋರು ಈ ಡಿಸೈನ್ ಹೇಗೆ ಮಾಡೋದು ಅಂತೇಳಿ ತಿಳ್ಕೊಳ್ಳೋದಕ್ಕೆ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ. ಸೊ ಅದನ್ನು ನೋಡಿ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಪೂರ್ತಿ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಕಾಣಿಸ್ತಾ ಇತ್ತು. ಸೊ ಅದನ್ನು ಫಿನಿಷ್ ಮಾಡಿ ಈ ಒಂದು ಸ್ಯಾರಿನ ಇವಾಗ ಮಾಡ್ತಾಯಿದ್ದೀನಿ. ಇದ್ರದ್ದು ವೀಡಿಯೋನ ಆಲ್ರೆಡಿ ನಾನು ಯೂಟ್ಯೂಬಲ್ಲಿ ಶೇರ್ ಮಾಡಿದ್ದೀನಿ. ಸೊ ಹಂಗಾಗಿ ಏನು ವೀಡಿಯೋ ಮಾಡ್ಕೊಳ್ತಾ ಇಲ್ಲ, ಜಸ್ಟ್ ಎಲ್ಲ ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಈ ಒಂದು ಕಲರ್ ಕಾಂಬಿನೇಷನ್ಗೆ ಕಾಣಿಸುತ್ತೆ ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ ಆಯಿತಾ. ಸೊ ಈ ಒಂದು ಡಿಸೈನ್ ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಗಿದೆ. ನಿಮ್ಗೇನಾದರೂ ಬೇಕು ಈ ಡಿಸೈನ್ ಅಂತ ಹೇಳಿದ್ರೆ ಆ ಒಂದು ವಿಡಿಯೋನ ಚೆಕ್ ಮಾಡಿ. ಮತ್ತು ಇದು ಇನ್ನೂ ಪೂರ್ತಿ ಕಂಪ್ಲೀಟ್ ಆಗಿಲ್ಲ, ಜಸ್ಟ್ ಅರ್ಧ ಅಷ್ಟೇ ಕಂಪ್ಲೀಟ್ ಆಗಿರೋವಂಥದ್ದು. ಕಲರ್ ಕಾಂಬಿನೇಷನ್ಗೆ ಯಾವ ರೀತಿ ಬರುತ್ತೆ ಅಂತ ಪೂರ್ತಿ ಕಂಪ್ಲೀಟ್ ಆದಮೇಲೆ ನಾನು ಶೇರ್ ಮಾಡ್ತೀನಿ. ಸೊ ಇದ್ರ ಜೊತೆಗೆ ಈ ಒಂದು ವ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬ್ರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.